ಸಂತು ಅಣ್ಣ ಇವತ್ತಿನ ಪತ್ರಿಕೆ ಮುಖಾಂತರ ಸರ್ವೋಚ್ಚ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಕರ್ನಾಟಕ ಮತ್ತು ಗುಲ್ಬರ್ಗ ಮಾದಿಗ ಸಮುದಾಯಕ್ಕೆ ಧನ್ಯವಾದಗಳು ಅಥವಾ ಕೃತಜ್ಞತೆ ಸಲ್ಲಿಸ್ತೀವಿ. ಈಗಾಗಲೇ 30 ವರ್ಷದಿಂದ ಮಾದಿಗರ ಸತತವಾಗಿ ಹೋರಾಟ MRHS ಇರ್ಬೋದು, ಮಾದಿಗ ಸಂಘಟನೆಗಳು ಎಲ್ಲ ಹೋರಾಟಗಳ ಒಕ್ಕಟ್ಟಿನ ಧನ್ಯವಾದ. ಮತ್ತು 30 ವರ್ಷ ಸತತ ಹೋರಾಟದಿಂದ ಇವತ್ತು ಸಂವಿಧಾನದ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದ ಬಗ್ಗೆ ನಮಗೊಂದು ಸುಪ್ರೀಂ ಕೋರ್ಟಿಂದ ನ್ಯಾಯ ಸಿಕ್ಕದ. ಆ ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಯಥಾಸ್ಥಿತಿ ಅನುಷ್ಠಾನಗೊಳಿಸಿ ಕ್ಯಾಬಿನೆಟ್ ಕರೆದು ಈಗಾಗಲೇ ಸದಾಶಿವ ಮಾಡೋದು ಮತ್ತು BJP ಸರ್ಕಾರ ಮಾಡೋದಂತ ಎರಡೂ ಅನ್ವಯಪಡಿಸಿ ಈ ಮಾದರಿ ಕೊಡಬೇಕಾದ್ರೆ ತಕ್ಷಣ ಯಥಾವತ್ತ ಅದನ್ನು ಅನುಷ್ಠಾನಗೊಳಿಸಬೇಕಂತ ಗುಲ್ಬರ್ಗ ಮಾದರಿ ಹೊತ್ತಾಗ ಇವತ್ತೆಲ್ಲರೂ ಈ ನಮ್ಮ ಗುಲ್ಬರ್ಗ ಎಲ್ಲ ಪಕ್ಷ ಮರೆತು ಸಮಾಜ ವತಿಯಿಂದ ಈ ಮುಖ್ಯಮಂತ್ರಿಗಳಿಗೆ ನಮ್ಮ ಒತ್ತಾಯ ಅದ. ಅದಕ್ಕೆ ತಾವು ಮುಂದಿನ ದಿನಗಳಲ್ಲಿ ಸದ್ಯದ ಕ್ಯಾಬಿನೆಟ್ ಕರೆದು ಈ ಸುಪ್ರೀಂ ಕೋರ್ಟ್ ಆದೇಶ ಯಥಾವತ್ತ ಅನುಷ್ಠಾನ ತರಬೇಕಂತ ನಮ್ಮ ವಿನಂತಿ. ಏನೋ ಪ್ರತಿಭಟನೆ ಆಗಿರ್ಬೋದು, ಏನೋ ಅದ್ರ ಮನವಿ ಕೊಡ್ತಾ ಇದ್ದೀವಿ. ಮಾಡಲ್ಲ ಸರ್ಕಾರ ತಜ್ಞ ಅಂತ ಹೇಳ್ತೀವಿ, ಅವರನ್ನು ಮನವಿ ಮಾಡ್ತೀವಿ. ಯಾಕಂದ್ರೆ ಮುಖ್ಯ ಅನೇಕ ಒತ್ತಡಗಳ ಏನೇನೋ ನಡೀತಾ ಇದ್ದೀವಿ. ಅದಕ್ಕಾಗಿ ಅವರನ್ನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ತೀವಿ, ಯಥಾವತ್ತು ಜಾರಿ ಮಾಡ್ತೀವಿ. ಯಾವುದೇ ಪ್ರತಿಭಟನೆ ಮಾಡೋಕ್ಕೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಅದ. ಆ ಆದೇಶ ಬರಬೇಕಾದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನು ನಾವು ಇಡೀ ಗುಲ್ಬರ್ಗ ಮಾದಿಗ ಪರವಾಗಿ ಅವರನ್ನು ಮನವಿ ಕೊಡ್ತೀವಿ, ತಕ್ಷಣ ಇದನ್ನು ಜಾರಿಗೊಳಿಸ್ಬೇಕಂತ ಕೋರಿಕೆ ಮಾಡ್ತೀವಿ. ಸರ್, ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ತಾವೇನು ಮಾಡ್ತೀವಿ. ಅದಕ್ಕೆ ಆ ನಂತರ ಅದ್ರ ಬಗ್ಗೆ ಸಮಾಜ ಕಡೆಯಿಂದ ಹೋರಾಟ ಅಂತ ಇದ್ದೇ ಏನು ಒಳ ಮೀಸಲಾತಿಯ ಹೋರಾಟಕ್ಕಾಗಿ 30 ವರ್ಷಗಳಿಂದ ಈ ಹೋರಾಟವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಈ ಹೋರಾಟದ ಫಲವಾಗಿ ಇಂದು ಭಾಳ ಸಂತೋಷದ ಒಂದು ಸುಪ್ರೀಂ ಕೋರ್ಟಿನ ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ. ಆ ಒಂದು ತೀರ್ಪಿನ ಆಶಯದಂತೆ ಈ ಒಂದು ಕರ್ನಾಟಕ ಸರ್ಕಾರವೂ ಕೂಡ ಒಳ ಮೀಸಲಾತಿಯನ್ನು ಅತಿ ಶೀಘ್ರದಲ್ಲೇ ಸಚಿವ ಸಂಪುಟವನ್ನು ಕರೆದು ಇದಕ್ಕೆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಏನು ಕನಸಿತ್ತ ಆ ಕನಸನ್ನು ನನಸು ಮಾಡಬೇಕಂತಕ್ಕಂಥ ಒಂದು ಮನವಿಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡಿಕೊಳ್ತೀವಿ. ಭಾಳ ವರ್ಷದ ಒಂದು ಕನಸಿತ್ತು. ಈ ಒಂದು ಹೋರಾಟಕ್ಕಾಗಿ ಹಲವಾರು ಜನ ನಮ್ಮ ಸಮಾಜದವರು ಪ್ರಾಣವನ್ನೇ ಬಲಿಕೊಟ್ಟಿರ್ತಕ್ಕಂಥ ಸನ್ನಿವೇಶಗಳಿವೆ, ಆ ಒಂದು ಉದಾಹರಣೆಗಳಿವೆ. ಅದಕ್ಕಾಗಿ ಎಷ್ಟೋ ಜನ ನಮ್ಮ ಸಮಾಜದವರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕೇಸ್ಗಳನ್ನು ದಾಖಲಿಸಿಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಉದಾಹರಣೆಗಳಿವೆ. ಬಹಳಷ್ಟು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ಈ ಹೋರಾಟ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಅದಕ್ಕಾಗಿ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಜಾತಿ ಪಕ್ಷ ಭೇದ ಎಲ್ಲವನ್ನು ಕೂಡ ಮರೆತು ಎಲ್ಲ ಪಕ್ಷದವರು ಕೂಡ ಒಂದೇ ವೇದಿಕೆಗೆ ಬಂದು, ಎಲ್ಲ ಸಂಘಟನೆದವರು ಕೂಡ ಒಂದೇ ವೇದಿಕೆಗೆ ಬಂದು ಇಂದು ಈ ರಾಜ್ಯದ ಮುಖ್ಯಮಂತ್ರಿಯವರ ಹತ್ರ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದಕ್ಕಾಗಿ ಅತಿ ಶೀಘ್ರದಲ್ಲೇ ಏನು ಸಚಿವ ಸಂಪುಟವನ್ನು ಕರೆದು ಈ ಸುಪ್ರೀಂ ಕೋರ್ಟಿನ ಆದೇಶವನ್ನು ಎತ್ತಿ ಹಿಡಿದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಂತಕ್ಕಂಥ ಮನವಿಯನ್ನು ಮಾಡ್ತೀವಿ.